ಬಂಧುಗಳೇ, ಈ ದಿನ ಈ ಒಂದು ಮಲರಸನಹಳ್ಳಿಯಲ್ಲಿ ಈ ಒಂದು ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನನ್ನನ್ನ ಆಹ್ವಾನಿಸಿದ್ರಿ. ನಾನು ಸಹ ಬೆಳಗಿನಿಂದ ಸಾಕಷ್ಟು ಪ್ರಯತ್ನ ಪಟ್ಟು ಸ್ವಲ್ಪ ತಡವಾಗಿ ಆಗ್ಲಿ ಬಂದಿದ್ದೇನೆ. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ, ಎಲ್ಲರ ಬದುಕಿನಲ್ಲೂ ಒಂದು ಒಳ್ಳೆಯ ಒಂದು ಹೊಸತನವನ್ನು ತರಲಿ, ಒಳ್ಳೆಯ ಒಂದು ಯಶಸ್ಸನ್ನು ಕೊಡ್ಲಿ, ನಿಮ್ಮ ಎಲ್ಲ ಮಕ್ಕಳ ಮರಿಗೆ ಒಂದು ಒಳ್ಳೆಯ ಒಂದು ಭವಿಷ್ಯವನ್ನು ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ಇವತ್ತು ಈ ಒಂದು ಜಾತ್ರೆ ಮಾಡ್ತಿದ್ದೀರಿ. ಆ ಮಾರಮ್ಮ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಾನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಾನು ಹೇಳೋದು ಇಷ್ಟ ಏನಪ್ಪಾ ಅಂತಂದ್ರೆ, ನೀವ್ ಯಾರಾದ್ರೂ ಬಂದಾಗ ಬರೀ ಚಪ್ಪಾಳೆ ತಟ್ಟೋದು ಕೇಕ್ ಕೊಡೋದಲ್ಲ. ಸರ್ಕಾರದ ನಾನೊಬ್ಬ ಪ್ರತಿನಿಧಿ. ನೀವು ಬಂದಂತಹ ಸಂದರ್ಭದಲ್ಲಿ ನಾವು ಬಂದಿರೋದೇನು, ನಮ್ ಕೆಲಸ ಕಾರ್ಯ ಏನು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗ್ತದೆ. ನೀವು ನಿಗಮಗಳಿಂದ, ನಮ್ಮ ನಿಗಮದಲ್ಲಿ ಇವತ್ತು ಗಂಗಾ ಕಲ್ಯಾಣ ಇರ್ಬೋದು, ನೇರ ಸಾಲ ಇರ್ಬೋದು, ಮತ್ತು ಸಾರಥಿ ಯೋಜನೆ ವಾಹನವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಓದ್ತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ನಮ್ಮ ನಿಗಮದಿಂದ ಇದೆ. ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಹೆಚ್ಚಿನದಾಗಿ ನೀವೆಲ್ಲರ ಅರ್ಜಿ ಹಾಕ್ಬೇಕಾಗ್ತದೆ. ಅರ್ಜಿ ಹಾಕಿ ಸರ್ಕಾರದ ಸವಲತ್ತನ್ನ ಪಡ್ಕೋಬೇಕಾಗ್ತದೆ. ಈಗ ನಾವು ನಮ್ಮ ಜನಸಂಖ್ಯೆ ಗೊತ್ತಾಗ್ಬೇಕು ಅಂತ ನಮ್ಮ ಹಸಿವು ಎಷ್ಟಿದೆ. ಈಗ ನೀವು ಮಾರಮ್ಮ ಮಾಡಿದಿರಿ, ತಲೆ ಮೇಲೆ ಇದ್ರೆ ಅದೇನ್ ಬರುತ್ತೆ, ಹೊಟ್ಟೆಗೆ ಹೋಗ್ಲಿಬೇಕಲ್ಲ. ಹೌದು, ದಿನನಿತ್ಯ ನಮ್ಗೆ ಹಸುವು ಬಾಯಾರಿಕೆ ಆದಾಗ ಹೆಂಗ್ ಗೊತ್ತಾಗುತ್ತೋ, ಅದೇ ರೀತಿ ಸರ್ಕಾರಕ್ಕೂ ಸಹ ಅಷ್ಟೇ. ಈ ಸಮಾಜಕ್ಕೆ ಇವತ್ತು ಅನ್ನ ಇಲ್ಲ, ನೀರಿಲ್ಲ ಅಂತಕ್ಕಂಥ ಒಂದು ಸಂದೇಶ ಸರ್ಕಾರಕ್ಕೆ ಮುಟ್ಟಬೇಕಾಗ್ತದೆ. ಇವತ್ತು ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಸಹ ಇವತ್ತು ಒಂದು ಜನಪರ ಆಡಳಿತವನ್ನು ಕೊಟ್ಟು ಇವತ್ತು ಅನೇಕ ಭಾಗ್ಯಗಳನ್ನ ಕೊಟ್ಟು ಇವತ್ತು ಸರ್ಕಾರದ ಒಂದು ಸವಲತ್ತುಗಳನ್ನ ಕಟ್ಟೆ ಕಡೆ ಒಬ್ಬ ಮನುಷ್ಯನಿಗೆ ತಲುಪೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈಗಾಗಲೇ ಕೆಲಸ ಮಾಡ್ತಿದೆ. ಈಗಾಗಲೇ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಇರ್ಬೋದು, ಮತ್ತು ಅವರಿಗೆ ಪ್ರತಿ ತಿಂಗಳು ಒಂದು ಆರ್ಥಿಕವಾಗಿ ಒಂದು ನೆರವು, ಅವರ ಒಂದು ಬದುಕು ಸಾಗಲಿಸೋದಕ್ಕೆ. ಇದಲ್ಲದೆ ನಮ್ಮ ಈ ಒಂದು ಗೊಲ್ರೆಡ್ಡಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು ಏನು, ಇವತ್ತು ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡ್ಬೇಕು. ನೀವು ಇಲ್ಲಿ ಏನು ಅನೇಕ ಜನ ಯುವಕರಿದ್ದೀರಿ, ನೀವೆಲ್ಲರೂ ಸಹ ಅಷ್ಟೇ ವಿದ್ಯಾವಂತರಾಗ್ಬೇಕು. ವಿದ್ಯಾವಂತರಾದಾಗ ಮಾತ್ರನೇ ಒಂದು ಸಮಾಜ ಆಗಿರ್ಬೋದು, ಒಂದು ಸಮುದಾಯ ಆಗಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ನಾನು ಹೇಳೋದಿಷ್ಟೇ, ಇಲ್ಲಿ ಅನೇಕ ಜನ ಹಿರಿಯರಿದ್ದೀರ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ. ಮುಂದುವರ್ತಕ್ಕಂತಹ ದಿನಗಳಲ್ಲಿ ಅವರು IAS, KS, ಮೆಡಿಕಲ್, ಇಂಜಿನಿಯರಿಂಗ್ ಇಂತಹ ಒಂದು ಉನ್ನತ ವ್ಯಾಸಂಗಗಳನ್ನ ಮಾಡಿ ಸಮಾಜದಲ್ಲಿ ಒಂದು ಉನ್ನತ ಹುದ್ದೆ ಹೋದಂತಹ ಸಂದರ್ಭದಲ್ಲಿ ಅವರು ಸಮಾಜಕ್ಕೆ ಶಕ್ತಿ ಆಗ್ತಾರೆ. ಆಗ ಸಮಾಜನೂ ಸಹ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾನು ಒಬ್ಬ ನಿಮ್ಮ ಮನೆಯ ಮಗನಾಗಿ ಇವತ್ತು ಈ ಒಂದು ಗ್ರಾಮಕ್ಕೆ ನನಗೆ ಇವತ್ತು ಕರೆಸಿದ್ದೀರಿ. ನಾನು ಹೇಳೋದಿಷ್ಟೇ, ನಿಮ್ಮ ಕಷ್ಟ, ನಿಮ್ಮ ನೋವುಗಳಲ್ಲಿ ನಾನು ಒಬ್ಬ ನಿಮ್ಮ ಮನೆಯ ಮಗನಾಗಿ ನಿಮ್ ಜೊತೆಲಿ ಇರ್ತೇನೆ. ಎಂತಹ ಸಂದರ್ಭದಲ್ಲೂ ನೀವು ನನಗೆ ಕರೆ ಮಾಡ್ಬೋದು. ಇಲ್ಲಿ ಸ್ಥಳೀಯವಾಗಿ ನಿಮ್ಗೆ ಯಾವುದೇ ಒಂದು ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಮುಖಂಡರಾಗಿರ್ಬೋದು, ಇಲ್ಲಿನ ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂಥ ಇಲ್ಲಿನ ಒಂದು ಚಿತ್ರದುರ್ಗ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುಧಾಕರ್ ಅವ್ರ ಬಳಿ ಸರ್ಕಾರಗಳನ್ನ ಹೊಂದ್ಕೋಬೇಕಾಗ್ತದೆ. ನಾವು ಸರ್ಕಾರ ಯಾವ ಇರ್ತದೋ ಸರ್ಕಾರದ ಜೊತೆ ನಾವು ಹೆಜ್ಜೆ ಹಾಕ್ದಾಗ ನಾವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ನಾನು ಹೇಳೋದು, ಈ ಭಾಗದ ಒಂದು ಶಾಸಕರಿಗೂ ಸಹ ಅಷ್ಟೇ, ಇಲ್ಲಿನ ಏನೇ ನಿಮ್ಮ ಒಂದು ಸಮಸ್ಯೆಗಳಿದ್ರೆ ಅದು ನೀವು ನನ್ ಗಮನಕ್ಕೆ ಬಂದ್ರೆ ನಾವು ಸಹ ಅವ್ರ ಗಮನದಲ್ಲಿ ಕೂತ್ಕೊಂಡು ಅದನ್ನ ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಾನು ಸಹ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈಗ ನೀವು ನಮ್ಮ ಇಲ್ಲಿನ ಈಗ ಯುವಕರು ಇದ್ರಿ, ಮೊನ್ನೆ ತಾನೇ ಯಮಂಗಲ ಹೋಬಳಿಯಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ರಿ. ಅಖಿಲ ಕರ್ನಾಟಕ ಪ್ರದೇಶ ಒಂದು ಕಾಡುಗೊಲ್ಲರ ಸಂಘದ ಒಂದು ಶಾಖೆ ಪ್ರಾರಂಭ ಮಾಡಿದ್ರಿ. ಪ್ರಾರಂಭ ಮಾಡಿ ಒಂದು ತಿಂಗಳಾಯ್ತು. ಒಂದು ತಿಂಗಳಲ್ಲಿ ಏನ್ ಮಾಡಿದಿರಿ, ಇಲ್ಲಿ ಸ್ಥಳೀಯ ಸಮಸ್ಯೆಗಳು ಏನಿದಾವೆ ಅವನ್ನ ಸರ್ಕಾರದ ಮಟ್ಟಕ್ಕೆ ನೀವು ಕೊಂಡೊಯ್ಬೇಕು. ಅದು ಯಾವ ರೀತಿ, ಶಾಸಕರ ಮುಖೇನ ಅದನ್ನ ಸರ್ಕಾರದ ಒಂದು ಗಮನ ಸೆಳೆಯುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಬೇಕಾಗ್ತದೆ. ಇಲ್ಲಿ ಒಂದು ರಸ್ತೆ ಇರ್ಬೋದು, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇನ್ನು ಬೇರೆ ರೀತಿಯ ಸಮಸ್ಯೆಗಳಿರ್ಬೋದು, ಒಂದು ಕಂದಾಯ ಇಲಾಖೆಯಲ್ಲಿ ಎದುರಾಗ್ತಕ್ಕಂಥ ಒಂದು ಸಮಸ್ಯೆಗಳಿರ್ಬೋದು, ಈಗ ತಾಲೂಕು ದಂಡಾಧಿಕಾರಿಗಳ ಬಳಿ ಇರ್ಬೋದು, ಈಗ ನಮಗೊಂದು ಖಾತೆ ಪಾಣಿ ಆಗದೆ ಇರೋಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ಅಗತ್ಯವಾದ ಒಂದು ದಾಖಲಾತಿಗಳನ್ನ ಒದಗಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳು ನಮ್ಮ ಬಗ್ಗೆ ಗಮನ ಹರಿಸಲ ಕಾಲದಲ್ಲಿ ನೀವು ಸಂಘಟನೆಗಳು ಕೆಲಸ ಮಾಡ್ಬೇಕಾಗ್ತದೆ. ಸಂಘಟನೆಗಳು ಅಂತಂದ್ರೆ ಜನಪರ ಕಾರ್ಯಕ್ರಮಗಳನ್ನ ಮಾಡಿದಾಗ, ಜನಪರ ಕೆಲಸ ಮಾಡಿದಾಗ ಮಾತ್ರನೇ ಸಂಘಟನೆಗಳಿಗೆ ಅದಕ್ಕೊಂದು ಗೌರವ, ಅದಕ್ಕೊಂದು ಮಾನ್ಯತೆ ಬರ್ತಕ್ಕಂಥದ್ದು. ಸೊ ಆದ್ರಿಂದ ನಾನು ಸಹ ಅಷ್ಟೇ ಒಬ್ಬ ನಿಗಮದ ಅಧ್ಯಕ್ಷನಾಗಿ, ನಾನು ಒಬ್ಬ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಾನು ಹೇಳೋದು, ಸರ್ಕಾರದ ಏನು ಸವಲತ್ತುಗಳಿದೆ ಒಬ್ಬ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು. ನಾನು ಕೆಲಸ ಮಾಡ್ಬೇಕು ಅಂತಂದಾಗ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನೀವೆಲ್ಲರೂ ಸಹ ಜೊತೆಗೂಡಿ ನಾವೆಲ್ಲರೂ ಕೆಲಸ ಮಾಡೋಣ. ಸಮಾಜ, ನಮ್ಮ ಒಂದು ಕಾಡುಗೊಲ್ಲ ಸಮುದಾಯಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾವೆಲ್ಲರೂ ನಮ್ಮ ಕೈಲಾದ ಒಂದು ಕೊಡುಗೆಯನ್ನು ಕೊಡೋಣ.
ನಿಜವಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಾವು ಯಶಸ್ಸನ್ನು ಕಂಡೇ ಕಾಣ್ತೀವಿ. ಇಷ್ಟು ಹೇಳಿ ಈಗೆಲ್ಲ ಹೇಳಿದೀನಿ, ಏನೇನು ಹೇಳಿದೆ ಹೇಳ್ರಪ್ಪ ನೋಡೋಣ. ನಾವೆಲ್ಲರೂ ಒಗ್ಗೂಡ್ಬೇಕಾಗ್ತದೆ. ಸಮಾಜದ ಒಂದು ಹಿತದೃಷ್ಟಿಯಿಂದ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವೈಷಮ್ಯಗಳನ್ನ ಬದಿಗೊತ್ತಬೇಕು. ನಾನು ಮುಖ್ಯ ಅಲ್ಲ, ನಾನು ಅನಿವಾರ್ಯ ಅಲ್ಲ, ಸಮಾಜ ಅನಿವಾರ್ಯ. ನಾನು ಶಾಶ್ವತ ಅಲ್ಲ, ಸಮಾಜ ಶಾಶ್ವತವಾಗಿ ಉಳಿಬೇಕು. ನಾವು ಮಾಡಿದಂತ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿಬೇಕು. ಆಗ ನಾವು ಮನುಷ್ಯ ಒಬ್ಬ ಹುಟ್ಟಿದಕ್ಕೂ ಬಾಳಿದಕ್ಕೂ ನಮ್ಮ ಒಂದು ಬದುಕಿಗೆ ಒಂದು ಸಾರ್ಥಕತೆ ಬರ್ತದೆ. ಇವತ್ತು ಇದೇ ತಾಲೂಕಿನವರಾದಂತ ನಮ್ಮ ವೇಣಕಲ್ಗುಡ್ಡದ ನಾಗಪ್ಪನವರು, ಅವರು ನಿಜವಾಗಿ ಅಂದಿನ ದಿನದಲ್ಲಿ 2008-5 ಒಂದು ಚಳುವಳಿ ಕಟ್ಟಿ ಒಂದು ಕಾಡುಗೊಲ್ಲರ ಪರ ಹೋರಾಟ ಮಾಡಿದ ಒಂದು ಪ್ರತಿಫಲ ಇವತ್ತು ಸರ್ಕಾರ ನಮಗೊಂದು ನಿಗಮ ಕೊಟ್ಟಿದೆ. ಆ ನಿಗಮಕ್ಕೆ ಅಧ್ಯಕ್ಷನ ಕೊಟ್ಟಿದೆ. ಆ ಅಧ್ಯಕ್ಷ ನಿಮ್ಮ ಮುಂದೆ ನಿಂತ್ಕೊಂಡೀಗ ಮಾತಾಡ್ತಿದ್ದಾನೆ ಅಲ್ವಾ. ಇವತ್ತು ನಾವೆಲ್ಲರೂ ಸರ್ಕಾರಕ್ಕೆ ನಮ್ಮ ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ. ಮತ್ತು ಇದೇ ಅಲ್ಲ, ನಮ್ಮಲ್ಲಿ ಇನ್ನೂ ಅನೇಕ ಸವಲತ್ತುಗಳು ಇವತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಆಚಾರ ವಿಚಾರ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಕ್ಬೇಕಾಗ್ತದೆ. ಈಗ ನಮ್ಮಲ್ಲಿರ್ತಕ್ಕಂಥ ಒಂದು ಕಲೆ, ಕೋಲಾಟ, ಮಣೆವು, ಈ ರೀತಿಯ ಒಂದು ಜಾನಪದ ಸಂಸ್ಕೃತಿಗಳನ್ನ ನಾವು ಇದನ್ನು ಉಳಿಸೋ ನಿಟ್ಟಿನಲ್ಲಿ ಮುಂದಿನ ಒಂದು ಮಕ್ಕಳಿಗೆ ಅದನ್ನ ಪರಿಚಯಿಸ್ತಕ್ಕಂಥ ಒಂದು ಜವಾಬ್ದಾರಿ ಯಾರ ಮೇಲಿದೆ? ಮಾಡ್ತೀರಾ? ಮಾಡಿ ಒಂದು ವಿಚಾರ ಸಂಕಿರಣ ಆಗಿರ್ಬೋದು, ಇನ್ನು ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಣ ಸಮಾಜದ ಪರವಾಗಿ. ಆಮೇಲೆ ಹಿರಿಯರನ್ನ ಗೌರವಿಸ್ಬೇಕು. ಎಲ್ಲದ ನಿರಂಜನ ಹಿರಿಯರನ್ನ ಒಂದು ಗೌರವಿಸ್ತಕ್ಕಂಥದ್ದು ನಾವು ಬಹಳ ಒಂದು ಜಾಣತನದಿಂದ ಒಂದು ನಡಿಬೇಕಾಗ್ತದೆ. ಆಮೇಲೆ ಬೇರೆ ಇತರೆ ಸಮುದಾಯದವರೊಂದಿಗೂ ಅಷ್ಟೇ ನಾವು ಒಂದು ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕಾಗ್ತದೆ. ಬೇರೆ ಸಮುದಾಯದವರ ಒಂದು ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ನಡಿಬೇಕಾಗ್ತದೆ. ಆದ್ರಿಂದ ನಾವೆಲ್ಲರೂ ಸಹ ಒಂದು ಪ್ರಗತಿ ಕಾಣ್ಬೇಕಾದ್ರೆ ನಾವೆಲ್ಲರೂ ಸಾಕಷ್ಟು ಶ್ರಮ ಹಾಕ್ಬೇಕಾಗ್ತದೆ. ಶ್ರಮ ಹಾಕಿದ್ರೆ ಖಂಡಿತವಾಗಿ ಒಳ್ಳೇದ್ ಕೆಲ್ಸಕ್ಕೆ ಭಗವಂತ ನಮ್ಮ ಬೆನ್ನಿಗಿರ್ತಾನೆ. ಆದ್ರಿಂದ ಎಷ್ಟು ಹೇಳಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಿಮ್ಮ ಜೊತೆಯಲ್ಲಿ ನನಗೆ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.